ಮಾಜಿ ಪ್ರಧಾನಿ ದೇವೇಗೌಡರ ಕೈ ತಪ್ಪಿದಂತಹ ರಾಜ್ಯಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ಹಾಗೆ ಎಂಎಲ್ಸಿ ಹಾಗೂ ಕಾಂಗ್ರೆಸ್ ಶಾಸಕರ ನಡುವೆ ಟಾಕ್ ವಾರ್ ಜೋರಾಗ್ತಾ ಇರುವಂತದ್ದು. ಕಾಂಗ್ರೆಸ್ ಟೀಕಾ ಪ್ರಹಾರಕ್ಕೆ ಎಂಎಲ್ಸಿ ಕೇಶವ್ ಪ್ರಸಾದ್ ಕಿಡಿಯನ್ನ ಕಾಡ್ತಾ ಇದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ದೇಶ ಕಂಡಂತಹ ಮಹಾನ್ ನಾಯಕ, ಎನ್ಡಿಎ ತೆಗೆದುಕೊಂಡಂತಹ ನಿಲುವುಗಳಿಗೆ ಸಕಾರಾತ್ಮಕವಾಗಿ ಬೆಂಬಲ ಇದೆ ಅಂತ ಇದೀಗ ಕೇಶವ್ ಪ್ರಸಾದ್ ಕಾಂಗ್ರೆಸ್ ಶಾಸಕರು ಮಾಡ್ತಾ ಇರುವಂತಹ ಟೀಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಯನ್ನ ಕಾಡ್ತಾ ಇರುವಂತದ್ದು. ಕೇಶವ್ ಪ್ರಸಾದ್ ಆರೋಪಕ್ಕೆ ಶಾಸಕ ನಾಗರಾಜ್ ಯಾದವ್ ಟಕ್ಕರನ್ನ ಕೊಡ್ತಾ ಇದ್ದಾರೆ. ಒಂದೆಡೆ ಈ ಎಂಎಲ್ಸಿ ಕೇಶವ್ ಪ್ರಸಾದ್ ಒಂದ್ ರೀತಿ ಟಕ್ಕರನ್ನ ಕೊಟ್ರೆ, ಕಾಂಗ್ರೆಸ್ ಶಾಸಕ ನಾಗರಾಜ್ ಯಾದವ್ ಒಂದ್ ರೀತಿಯಾದಂತಹ ಟಕ್ಕರನ್ನ ಕೊಡ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಮೊದಲು ಸುಳ್ಳು ಹೇಳೋದನ್ನ ನಿಲ್ಲಿಸಬೇಕು, ಒಬ್ಬ ಹಿರಿಯ ಪ್ರಭಾವಿ ನಾಯಕನಿಗೆ ಅಪಮಾನ ಮಾಡಿದೆ ಬಿಜೆಪಿ ಅಂತ ಇದೀಗ ನಾಗರಾಜ್ ಯಾದವ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಕ್ಕರ್ ಕೊಟ್ಟಿರುವಂತದ್ದು. ಬಿಜೆಪಿ ಎಂಎಲ್ಸಿ ಆದಂತಹ ಕೇಶವ್ ಪ್ರಸಾದ್ ಹಾಗೆ ಕಾಂಗ್ರೆಸ್ ಶಾಸಕರಾದಂತಹ ನಾಗರಾಜ್ ಯಾದವ್ ಈ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ದೇವೇಗೌಡರು ಈ ದೇಶ ಕಂಡಂತ ಒಬ್ಬ ಪ್ರಧಾನಮಂತ್ರಿಗಳು, ಮತ್ತೆ ಅವರು ಕರ್ನಾಟಕದಿಂದಲೇ ಇದ್ದಾರೆ, ಮತ್ತೆ ಹಿರಿಯ ನಾಯಕರು. ಬಹಳಷ್ಟು ವಿಷಯಗಳ ಬಗ್ಗೆ ಎನ್ಡಿಎ ಸರ್ಕಾರ ತಗೊಳ್ತಾ ಇರುವಂತಹ ಎಲ್ಲ ನಿಲುವುಗಳಿಗೂ ಕೂಡ ಸಕಾರಾತ್ಮಕವಾದಂತಹ ಪ್ರಕ್ರಿಯೆ ಮತ್ತು ನರೇಂದ್ರ ಮೋದಿ ಅವರಿಗೆ ದೊಡ್ಡ ಬೆಂಬಲವನ್ನ ಅವರು ಕೊಟ್ಟಿದ್ದಾರೆ. ಆದ್ರೆ ಇವ್ರನ್ನ ರಾಜ್ಯಸಭೆಗೆ ಮತ್ತೊಮ್ಮೆ ಕಳಿಸಬೇಕು ಅನ್ನುವಂತ ವಿಷಯ ಎಲ್ಲೂ ಕೂಡ ಚರ್ಚೆಗೆ ಬಂದಂಗೆ ಕಾಣಲಿಲ್ಲ. ಅಂದ್ರೆ ಎನ್ಡಿಎ ಮಟ್ಟದ ಮೇಲ್ಮಟ್ಟದ ಸಭೆಯಲ್ಲಿ ಈ ವಿಷಯ ಚರ್ಚೆಗೆ ಬರದೇನೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನ ಕೊಡುವಂಥದ್ದು ಅಷ್ಟು ಸಮಂಜಸ ಆಗಲ್ಲ. ಎನ್ಡಿಎ ಪಾರ್ಟ್ನರ್ ಆದಂತಹ ನಮ್ಮ ಜೆಡಿಎಸ್ ನಾಯಕರು ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಹಾಗೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅದನ್ನ ನಿನ್ನೆ ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದಾರೆ. ನಮ್ಮ ಮುಂದೆ ಅವರದ್ದು ನಾವು ಪರಿಗಣಿಸಬೇಕು ಅನ್ನುವಂತ ಯಾವುದೇ ಚರ್ಚೆ ಯಾವುದೇ ಸ್ತರದಲ್ಲೂ ಕೂಡ ಆಗಿರಲಿಲ್ಲ. ಹಾಗಾಗಿ ಅದನ್ನ ನಾವು ಪರಿಗಣಿಸಿಲ್ವೇ ಹೊರತು ಬೇರೆ ಇನ್ಯಾವುದೋ ಅದಕ್ಕೆ ಅರ್ಥ ಕಲ್ಪಿಸುವಂತ ಅವಶ್ಯಕತೆನೇ ಇಲ್ಲ. ಅನವಶ್ಯಕವಾಗಿ ರಾಜಕೀಯದ ಮೇಲಾಟಗಳಲ್ಲಿ ತೊಡಗಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದೆ. ಆ ತರದ್ ಯಾವುದೇ ಸಂಗತಿಗಳಿಲ್ಲ. ಅಪಾರವಾದಂತ ಗೌರವ ದೇವೇಗೌಡರ ಬಗ್ಗೆ ಇದೆ. ಅವರು ಈ ರೀತಿಯಿಂದ ಹಿರಿಯರಿಗೆ ಅಪಮಾನ ಮಾಡ್ತಕ್ಕಂಥದ್ದು, ಒಬ್ಬ ಕನ್ನಡಿಗನಾಗಿ ಮಾತಾಡ್ತೀನಿ, ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಒಬ್ಬ ಕನ್ನಡಿಗನಾಗಿ ಪ್ರಧಾನಮಂತ್ರಿ ಆಗಿರೋದು ಏಕೈಕ ವ್ಯಕ್ತಿ ಯಾರಾದಿದ್ರೆ ಹಿರಿಯ ನಾಯಕರಾಗಿರ್ತಕ್ಕಂಥ ಎಚ್.ಡಿ. ದೇವೇಗೌಡರು ಸಾಹೇಬರು. ಅವ್ರಿಗೆ ಈ ರೀತಿ ಅಪಮಾನ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಹಲವಾರು ದಿನಗಳಿಂದ ಪ್ರಚಾರದಲ್ಲಿ ಪೇಪರ್ಗಳಲ್ಲಿ ಸುದ್ದಿಗಳು ಬರ್ತಾ ಇತ್ತು. ಕುಮಾರಸ್ವಾಮಿ ಅವರು ಹೋಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿಯಾಗಿ ಬಂದಿದ್ದಾರೆ. ವಿಚಾರಗಳು ಬಹಳ ಚರ್ಚಿತ ವಿಚಾರವಾಗಿತ್ತು. ಇವೆಲ್ಲ ಏನೋ ಗೊತ್ತಿಲ್ಲದ ರೀತಿಯಲ್ಲಿ ಬಿಜೆಪಿ ಮಾಡಿ ಅವ್ರಿಗೆ ಅಪಮಾನ ಮಾಡ್ತಕ್ಕಂಥದ್ದು ಕೇವಲ ದೇವೇಗೌಡರ ಮೊದಲ ಇಡೀ ಕನ್ನಡಿಗರಿಗೆ ಅಪಮಾನ ಮಾಡ್ತಾ ರೀತಿಯಲ್ಲಿ ಮಾತಾಡ್ತಾರೆ. ಇದರೆಲ್ಲ ರಾಜಕೀಯ ಬೆರೆಸೋದು ತಪ್ಪು. ದೇವೇಗೌಡರಿಗೆ 93-94 ವಯಸ್ಸಾಗಿದ್ರು ಕೂಡ ಅವರ ಅನುಭವ ಅಂತಕ್ಕಂಥದ್ದನ್ನ ನಾವು ಪರಿಗಣನೆ ತಗೋಬೇಕೆ ಹೊರತು ರಾಜ್ಯಸಭೆಯಲ್ಲಿ ಕುತ್ಕೊಂಡು ಅವರ ಬುದ್ಧಿವಂತಿಕೆಯನ್ನ, ಅವರ ಅನುಭವವನ್ನ, ಅವರ ವಿಚಾರಧಾರೆಗಳನ್ನ ಮತ್ತು ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಧ್ವನಿ ಎತ್ತಾ ಇದ್ದು, ಈ ವಯಸ್ಸಲ್ಲೂ ಕೂಡ ಧ್ವನಿ ಎತ್ತಾ ಇದ್ದಂತ ಒಬ್ಬ ಧೀಮಂತ ನಾಯಕನಿಗೆ ಅಪಮಾನ ಮಾಡಿ ಇವತ್ತು ಆ ವಿಚಾರ ಚರ್ಚೆಯಲ್ಲೇ ಇರಲಿಲ್ಲ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ನಮ್ದು ಸ್ಟೇಟ್ ಲೆವೆಲ್ ಚರ್ಚೆ ಆಗಿಲ್ಲ ಅಂತ ಹೇಳಿ ಬಿಜೆಪಿ ರಾಜ್ಯ ಅಧ್ಯಕ್ಷರು ಹೇಳ್ತಾರೆ. ಇವ್ರು ಕೋರ್ ಕಮಿಟಿಯಲ್ಲಿ ರೆಕಮೆಂಡ್ ಮಾಡಿದ್ರೆ ಯಾವುದು ಮಾಡದೇ ಇರಲ್ಲ ಹೈಕಮಾಂಡ್ ಅಲ್ಲಿ. ಅವ್ರು ನೋಡಿ, ಅವರ MLC-ಗಳಿರಲಿ ಅಥವಾ ರಾಜ್ಯಸಭಾ ಟಿಕೆಟ್ಗಳಲ್ಲಿ ಯಾವುದು ಕೂಡ ಅವ್ರು ಹೇಳೋದಾಗಿದ್ದೇ ಇಲ್ಲ. ಆಗಿದ್ದೇ ಬೇರೆ ವಿಚಾರಗಳನ್ನು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಹಾಗಾಗಿ ಬಿಜೆಪಿ ಅವರು ಸುಳ್ಳು ಹೇಳೋದು ಬಿಡಬೇಕಾಗ್ತದೆ. ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಬಹಳ ಪ್ರಯತ್ನ ಮಾಡ್ತಾರೆ. ಅವೆಲ್ಲವೂ ಕೂಡ ಫಲಿಸುವುದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇದ್ರೂ ಕೂಡ ದೇವೇಗೌಡರಂತ ಹಿರಿಯರಿಗೆ, ಅನುಭವಸ್ಥರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಿಗೆ, ಮಾಜಿ ಪ್ರಧಾನಿಗಳಿಗೆ ಅತ್ಯಂತ ಗೌರವ ಕೊಡ್ತಕ್ಕ ಯಾವ ಪಕ್ಷ ಇದ್ರೆ ಕಾಂಗ್ರೆಸ್ ಪಕ್ಷ ಮತ್ತು ನಾವು ಕನ್ನಡಿಗರು ನಾನು ಮಾತನ್ನು ಹೇಳ್ತೀನಿ. ಹಾಗಾಗಿ ಬಿಜೆಪಿಯವರು ಈ ತರ ಸಣ್ಣತನವನ್ನ, ಸಂಕುಚಿತ ರಾಜಕಾರಣ ಬದಿಗೊತ್ತಿ ರಾಜಕಾರಣ ಮಾಡಬೇಕಂತ ಕಿವಿ ಮಾತನ್ನ ಸನ್ಮಾನ್ಯ